ಹಲೋ ಗೆಳೆಯರೆ, ಎಲ್ಲರಿಗೂ ಸುಸ್ವಾಗತ. ಬನ್ನಿ ನಾವು ನಮ್ಮ ಈ ಇಂಜಿನಿಯರಿಂಗ್ ವಿಜುವಲೈಸೇಷನ್ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೋಡಿ, ನಾವು ಕ್ವಾಡ್ರೆಂಟ್ ಸಿಸ್ಟಮ್ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡು, ಇವಾಗ ಏನಂದ್ರೆ ಈ ವಿಡಿಯೋದಲ್ಲಿ ರಿಪ್ರೆಸೆಂಟೇಷನ್ ಆಫ್ ಕ್ವಾಡ್ರೆಂಟ್ಸ್ ಇನ್ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್. ಅಂದ್ರೆ ಇವಾಗ ಕ್ವಾಡ್ರೆಂಟ್ ಸಿಸ್ಟಮ್ ಅಲ್ಲಿ ನೋಡಿ, ನಾವು 3D ವ್ಯೂ ಅಲ್ಲಿ ನೋಡ್ತೀವಿ. ಆಬ್ಜೆಕ್ಟ್ ಎಬೋ ಇದೆ, ಇನ್ ಫ್ರಂಟ್ ಆಫ್ ವ್ಯೂ ಇದೆ, ಓಕೆನಾ? 3D. ಸೊ ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ಏನು? ಎಬೋ ಎಸ್ ಪಿ ಇನ್ ಫ್ರಂಟ್ ಆಫ್ ಪಿ, ಅದು 3D ಇದೆ, ಓಕೆನಾ? ಅದೇ ರೀತಿ ಸೆಕೆಂಡ್, ಥರ್ಡ್, ಫೋರ್ತ್ ಇವೆಲ್ಲ ಇದರಲ್ಲಿ ಏನಿದೆ, ನಮ್ಮ ಆಬ್ಜೆಕ್ಟ್ ತಗೊಂಡಾಗ 3D ವ್ಯೂ ಬರುತ್ತೆ. ಆದ್ರೆ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂದ್ರೆ ಏನು? ನಾವು ನೋಡುವಂತ 3D ವ್ಯೂನ ನಾವು 2D ವ್ಯೂಸ್ ಅಲ್ಲಿ ಬರೀಬೇಕು. ಅದು ಟಾಪ್ ವ್ಯೂ ಇರ್ಬೋದು, ಫ್ರಂಟ್ ವ್ಯೂ ಇರ್ಬೋದು, ಅಥವಾ ಸೈಡ್ ವ್ಯೂ ಇರ್ಬೋದು. ಸೊ ಆ ರೀತಿ ಬರ್ಬೇಕಂದ್ರೆ ನಾವು ರಿಪ್ರೆಸೆಂಟ್ ಮಾಡಬೇಕು, ಅಂದ್ರೆ 3D ವ್ಯೂಸ್ ನ 2D ವ್ಯೂಸ್ ಅಲ್ಲಿ. ಸೊ ಅದಕ್ಕೋಸ್ಕರ ಏನ್ ಮಾಡಿ ನೋಡಿ, ಇದು ನಿಮ್ದು ಕ್ವಾಡ್ರೆಂಟ್ ಸಿಸ್ಟಮ್ ಡಯಾಗ್ರಾಮ್. 4 ಕ್ವಾಡ್ರೆಂಟ್ ಇದೆ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಇದು 3D ವ್ಯೂ. ಇದ್ರ ಫ್ರಂಟ್ ವ್ಯೂ ತಗೊಂಡ್ರೆ ಇದು ಪ್ಲಸ್ ಮಾರ್ಕ್ ತರ ಆಗುತ್ತೆ, ಓಕೆನಾ? ಪ್ಲಸ್ ಮಾರ್ಕ್ ಅಲ್ಲಿ HP VP ಇದೆ. ಫಸ್ಟ್ ಕ್ವಾಡ್ರೆಂಟ್ ಬಂತು, ಸೆಕೆಂಡ್ ಬಂತು, ಥರ್ಡ್ ಬಂತು, ಫೋರ್ತ್ ಬಂತು. ಸೊ ನಾವೇನ್ ಮಾಡ್ತೀವಿ ಈಗ ರಿಪ್ರೆಸೆಂಟ್ ಮಾಡೋ ಟೈಮಲ್ಲಿ ಟಾಪ್ ವ್ಯೂ, ಫ್ರಂಟ್ ವ್ಯೂ ರಿಪ್ರೆಸೆಂಟ್ ಮಾಡ್ಬೇಕಲ್ವಾ? ಅದಕ್ಕೆ ಏನ್ ಮಾಡ್ತೀವಿ, ಒಂದೊಂದೇ ಕ್ವಾಡ್ರೆಂಟ್ ನ ತಗೊಂಡು ನಾವು ರಿಪ್ರೆಸೆಂಟ್ ಮಾಡ್ತೀವಿ.